ಡಿಯರ್ ಲೀಡರ್ಸ್ ಎಲ್ರಿಗೂ ನಮಸ್ಕಾರ. BCT ಕಾಂಟ್ರಾಕ್ಟ್ ಅಡ್ರೆಸ್ನ ನೀವು ನಿಮ್ಮ ಟ್ರಸ್ಟ್ ರೋಡ್ನಲ್ಲಿ ಯಾವ ರೀತಿ ಆ್ಯಡ್ ಮಾಡ್ಕೊಳೋದು, ಮತ್ತು BCT ರಿಸೀವಿಂಗ್ ಅಡ್ರೆಸ್ನ ನಿಮ್ಮ ಟ್ರಸ್ಟ್ ರೋಡ್ ಇರ್ತಕ್ಕಂಥ ರಿಸೀವಿಂಗ್ ಅಡ್ರೆಸ್ನ ನಿಮ್ಮ ಕಿಬೋ ಅಕೌಂಟಿಗೆ ಯಾವ ರೀತಿ ರಿಸೀವಿಂಗ್ ಅಡ್ರೆಸ್ನ ಅಪ್ಡೇಟ್ ಮಾಡೋದು, ಅದ್ರ ಬಗ್ಗೆ ನಾನು ಕ್ಲಿಯರಾಗಿ ಮಾಹಿತಿ ಕೊಡ್ತೀನಿ. ಫಸ್ಟು ಇವಾಗ ನಾನೇನು ಮಾಡ್ತೀನಿ, ಈಗ ಕಾಂಟ್ರಾಕ್ಟರ್ ಅಡ್ರೆಸ್ನ ಕಾಪಿ ಮಾಡ್ಕೊತೀನಿ. ಕಂಪ್ನಿಯಿಂದ ಬಂದಂಥ ಕಾಂಟ್ರಾಕ್ಟ್ ಅಡ್ರೆಸ್ನ ಕಾಪಿ ಮಾಡ್ಕೊತಾ ಇದ್ದೀನಿ. ಇದನ್ನು ತಗೊಂಡು ಡೈರೆಕ್ಟಾಗಿ ಎಲ್ಲಿ ಹೋಗ್ತೀನಿ, ಟ್ರಸ್ಟ್ ರೋಟಿಗೆ ಬರ್ತೀನಿ. ಟ್ರಸ್ಟ್ ರೋಟ್ ಈ ರೀತಿ ಇರುತ್ತೆ. ನೀನು ಫಸ್ಟಿಂದ ಬರ್ತೀನಿ ಟ್ರಸ್ಟ್ ರೋಟಲ್ಲಿ. ಓಕೆ, ನೀವು ಓಪನ್ ಮಾಡಿದ್ರೆ ಟ್ರಸ್ಟ್ ರೋಟ್ ಈ ರೀತಿ ಬಂದಿರುತ್ತೆ. ಇಲ್ಲಿ ನೀವು ಲಾಸ್ಟಲ್ಲಿ ಮ್ಯಾನೇಜ್ ಕ್ರಿಪ್ಟೋ ಅಂತ ಇರುತ್ತೆ. ಇಲ್ಲಿ ಮ್ಯಾನೇಜ್ ಕ್ರಿಪ್ಟೋ ಹೋಗಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಇಂಟರ್ಫೇಸು. ಇಲ್ಲಿ ರೈಟ್ ಸೈಡಲ್ಲಿ ಟಾಪಲ್ಲಿ ಒಂದು ಪ್ಲಸ್ ಸಿಂಬಲ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಇದನ್ನು ಕ್ಲಿಕ್ ಮಾಡಿದ್ರೆ ಬೈ ಡಿಫಾಲ್ಟ್ ಇಲ್ಲಿ ಎಥೇರಿಯಮ್ ಅಂತ ಬಂದಿರುತ್ತೆ, ಮತ್ತು ಇಲ್ಲಿ ಪೇಸ್ಟ್ ಅಂತ ಇರುತ್ತೆ. ಇದು ಎಥೇರಿಯಮ್ ಅಂತ ಇದೆ. ಇಲ್ಲಿ ನಾವು ನೆಟ್ವರ್ಕ್ನ BNB ಸ್ಮಾರ್ಟ್ ಚೈನ್ ತೊಗೊಬೇಕು. ಇಲ್ಲಿ ಫಸ್ಟ್ ಆಪ್ಷನ್ಸ್ ಇದೆ BNB ಸ್ಮಾರ್ಟ್ ಚೈನ್ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೆಕ್ಸ್ಟು ಕಾಪಿ ಮಾಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಪೇಸ್ಟ್ ಮಾಡಬೇಕು. ಇದಕ್ಕೆ ಕ್ಲಿಕ್ ಮಾಡೋ ಸಾಕು ಪೇಸ್ಟ್ ಆಗುತ್ತೆ. ಇಲ್ಲಿ ನಿಮಗೆ ಕಾಯಿನ್ ನೇಮ್ ಶೋ ಆಗುತ್ತೆ. ಏನಿದೆ, ಬೋರ್ದನ್ ಕಮ್ಯುನಿಟಿ ಟ್ರೇಡರ್ಸು BCT ಸಿಂಬಲು ಮತ್ತು ಡಿಸೆಂಬರ್ 18 ಈ ರೀತಿ ಇರುತ್ತೆ. ಇವಾಗ ನಾವೇನು ಮಾಡಬೇಕು, ಇಲ್ಲಿ ಲಾಸ್ಟಲ್ಲಿ ಇಂಪೋರ್ಟ್ ಅಂತ ಇದೆ ಗ್ರೀನ್ ಕಲರಲ್ಲಿ. ಲಾಸ್ಟಲ್ಲಿ ಇಂಪೋರ್ಟ್ ಇದೆ, ಇಂಪೋರ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಂಪೋರ್ಟ್ ಆಯಿತು, ಕಾಯಿನ್ ಇವಾಗ ಇಂಪೋರ್ಟ್ ಆಗುತ್ತೆ, ಇಲ್ಲಿ ಶೋ ಆಗುತ್ತೆ. ಓಕೆ, ಶೋ ಆದಮೇಲೆ ಒಂದು ಸರಿ ನೀವು ಮೇನ್ ಪೇಜಲ್ಲಿ ಬನ್ನಿ. ಮೇನ್ ಪೇಜಲ್ಲಿ ನೋಡಿ ಕಾಯಿನ್ಸ್ ಇರುತ್ತೆ ಅಂತ, ಎಲ್ಲಿ ಆ್ಯಡ್ ಆಗಿದೆ ಅಂತ ಇಲ್ಲಿ ನೋಡ್ಬೋದು. ಲಾಸ್ಟ್ ಆಪ್ಷನ್ಸ್ ಇದೆ BCT BNB ಸ್ಮಾರ್ಟ್ ಚೈನ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಮಗೆ ರಿಸೀವಿಂಗ್ ಅಡ್ರೆಸ್ ಸಿಗುತ್ತೆ. ಇದು ರಿಸೀವಿಂಗ್ ಅಡ್ರೆಸ್ಸು. ಇಲ್ಲಿ ರಿಸೀವ್ ಅಂತ ಏನಿದೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ QR ಕೋಡ್ ಸಮೇತ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಇದು ಕಾಂಟ್ರಾಕ್ಟ್ ಅಡ್ರೆಸ್ ಆಗಿದೆ. ಓಕೆ, ಇದು ಕಾಂಟ್ರಾಕ್ಟ್ ಅಡ್ರೆಸ್ಸು. ಇಲ್ಲಿ ಕಾಪಿ ಮಾಡಿದ್ರೆ ಕಾಪಿ ಆಗುತ್ತೆ. ಇಲ್ಲಿ ಕಾಪಿ ಮಾಡ್ಕೊತೀನಿ ನಾನಿವಾಗ. ಇಲ್ಲಿ ಕಾಪಿ ಮಾಡ್ಕೊಂಡಿದ್ದೀನಿ. ಕಾಪಿ ಮಾಡಿ ಏನು ಮಾಡಬೇಕು, ID ಒಳಗಡೆ ಬರಬೇಕು. ಕಿಬೋ ID ಒಳಗಡೆ ಬರಬೇಕು. ಈಗ ಐಡಿನ ನಾನು ಲಾಗಿನ್ ಮಾಡ್ತೀನಿ. ಓಕೆ, ಲಾಗಿನ್ ಮಾಡಿದ್ದೀನಿ. ಇಲ್ಲಿ ನಾನು ಏನು ಮಾಡಬೇಕು, 3 ಲೈನ್ಸ್ನ ಟಚ್ ಮಾಡಬೇಕು. ಅಡ್ರೆಸ್ನ ಅಪ್ಡೇಟ್ ಮಾಡೋಕ್ಕೆ 3 ಲೈನ್ಸ್ನ ಟಚ್ ಮಾಡಬೇಕು. 3 ಲೈನ್ಸ್ನ ಟಚ್ ಮಾಡಿದ್ರೆ ನಾನು ಯಾವುದು ಕಾಪಿ ಮಾಡ್ಕೊಂಡಿದ್ದೀನಿ, ಇಲ್ಲಿ BCT ಇಲ್ಲಿ ನೋಡ್ಬೋದು, BCT BNB ಇಲ್ಲಿ ನೋಡ್ಬೋದು, BCT BIP 20 ಅಂತ ಇದೆ. ಇಲ್ಲಿ ಕಾಪಿ ಇದನ್ನು ಅಡ್ರೆಸ್ ಇದು, ಇಲ್ಲಿ ಕಾಪಿ ಮಾಡಿಕೊಂಡ್ರೆ ಕಾಪಿ ಆಗುತ್ತೆ. ಕಾಪಿ ನಾನು ಮಾಡಿದ್ದೀನಿ ಆಲ್ರೆಡಿ. ಇವಾಗ ಕಾಪಿ ಮಾಡೋದು ಏನು ಮಾಡ್ತೀನಿ, ಇಲ್ಲಿ ಹಿಡಿದು 3 ಲೈನ್ ಟಚ್ ಮಾಡಿದರೆ ನಿಮಗೆ ಇಲ್ಲಿ ಕಾಣುತ್ತೆ BCT ವಾಲೆಟ್ ಅಡ್ರೆಸ್ ಅಂತ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದರೆ ನಿಮಗೆ ವಾಲೆಟ್ ಅಡ್ರೆಸ್ ಅಂತ ಇದೆ. ಇಲ್ಲಿ ಈ ಕಾಲಮಲ್ಲಿ ವಾಲೆಟ್ ಅಡ್ರೆಸ್ ಅಂತ ಇದೆ. ಇಲ್ಲಿಗೆ ಪೇಸ್ಟ್ ಮಾಡಿ. ಪೇಸ್ಟ್ ಆಗಿದೆ. ಇವಾಗ ಏನು ಮಾಡಬೇಕು, ಇಲ್ಲಿ ಯು ಕ್ಯಾನಾಟ್ ಮಾಡಿಫೈ ಒನ್ಸ್ ಆ್ಯಡೆಡ್, ಪ್ಲೀಸ್ ಬಿ ಕೇರ್ಫುಲ್ ಬಿಫೋರ್ ಸಬ್ಮಿಟಿಂಗ್. ನೋಡ್ಕೊಂಡು ಇಲ್ಲಿ ಸಬ್ಮಿಟ್ ಮಾಡಿ. ರಿಸೀವಿಂಗ್ ಅಡ್ರೆಸ್ನ ರಾಂಗ್ ಆಗಿ ದಯವಿಟ್ಟು ಯಾರು ಹಾಕಬೇಡಿ. ಇಲ್ಲಿ ಸಬ್ಮಿಟ್ ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಕನ್ಫರ್ಮ್ ಆದರೆ ನೋಡಿ, ಯುವರ್ ವಾಲೆಟ್ ಅಡ್ರೆಸ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ. ಓಕೆ, ಈ ರೀತಿ ನೀವು ಫಸ್ಟು ಕಾಂಟ್ರಾಕ್ಟ್ ಅಡ್ರೆಸ್ನ ನಿಮ್ಮ ಟ್ರಸ್ಟ್ ರೋಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಆ್ಯಡ್ ಆದಮೇಲೆ ನಿಮ್ಮ ಆ್ಯಡ್ ಆಗಿರ್ತಕ್ಕಂಥ BCT ರಿಸೀವಿಂಗ್ ಅಡ್ರೆಸ್ನ ನಿಮ್ಮ ID ಒಳಗಡೆ ಅಪ್ಡೇಟ್ ಮಾಡಿ. ಇದು ಅಪ್ಡೇಟು ಎಲ್ಲಿವರೆಗೂ ಅಂತಂದರೆ 7ನೇ ತಾರೀಕುವರೆಗೂ ಅವಕಾಶ ಕೊಟ್ಟಿದ್ದಾರೆ. ನಂತರ 7ನೇ ತಾರೀಕುವರೆಗೂ ಅವಕಾಶ ಇದೆ. 7ನೇ ತಾರೀಕು ಒಳಗಡೆ ಎಲ್ಲರೂ ಕೂಡ ನಿಮ್ಮ ಟೀಮ್ಗೂ ತಿಳಿಸಿ ಇದನ್ನು ಬೇಗ ಎಲ್ಲರೂ ಕೂಡ ಅಪ್ಡೇಟ್ ಮಾಡಿಸಿ. ಈ ರೀತಿ ಇದನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಂದು ಮಾಹಿತಿ ನಾನು ಕೊಟ್ಟಿದ್ದೀನಿ. ಇದರಲ್ಲೂ ನಿಮಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ ನನ್ನ ನಂಬರ್ ಇರುತ್ತೆ, ನಿಮಗೆ ಕಾಲ್ ಮಾಡ್ಬೋದು. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಟೀಮವ್ರು ಕೂಡ ನಿಮ್ಮ ಟೀಮವ್ರು ಕೂಡ ಅಪ್ಡೇಟ್ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನನ್ನ ಚಾನಲ್ನ ನಿಮ್ಮ ಟೀಮ್ನವ್ರ ಜೊತೆ. ಯಾಕಂದರೆ ಅವ್ರಿಗೆ ಹೊಸ ಅಪ್ಡೇಟ್ ಏನಿದೆ ಅದು ಅಪ್ಡೇಟ್ನ ನಾನು ಕೊಡ್ತಾ ಇರ್ತೀನಿ. ಅವ್ರಿಗೆ ಅಪ್ಡೇಟ್ ಸಿಗುತ್ತೆ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಟೀಮವ್ರ ಜೊತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋನ ಆದಷ್ಟು ಎಲ್ಲರೂ ಕೂಡ ಶೇರ್ ಮಾಡಿ. ಅವರು ಕೂಡ ಮಾಹಿತಿ ಸಿಗುತ್ತೆ. ಥ್ಯಾಂಕ್ ಯು. ಎಲ್ಲರೂ ಕೂಡ ಈ ಒಂದು ಅಪ್ಡೇಟ್ನ ಮಾಡ್ಕೊಳ್ಳಿ. ನೆಕ್ಸ್ಟು ಹೊಸ ಅಪ್ಡೇಟ್ ಏನು ಬರುತ್ತೋ ಅದನ್ನು ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತೀನಿ.